ಎಲ್ರಿಗೂ ನಮಸ್ಕಾರ. ಭಾಷಾ ಕೌಶಲ್ಯಗಳಲ್ಲಿ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ನಾವು ಈಗಾಗಲೇ ಪರಿಚಯ ಮಾಡಿಕೊಳ್ಳುತ್ತಾ, ಬರವಣಿಗೆ ಬೇರೆ ಬೇರೆ ಪ್ರಕಾರಗಳು, ಅದರಲ್ಲೂ ಮುಖ್ಯವಾಗಿ ಪತ್ರಗಳ ಬರವಣಿಗೆ, ವೈಯಕ್ತಿಕ ಪತ್ರಗಳು, ಸಾರ್ವಜನಿಕ ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಗಳು, ಸರ್ಕಾರಿ ಪತ್ರಗಳು, ವ್ಯಾವಹಾರಿಕ ಪತ್ರಗಳ ಜೊತೆಗೇನೆ ಕಾನೂನು ಪತ್ರಗಳ ವಿವರವಾದಂತಹ ಮಾಹಿತಿಗಳನ್ನು ನಾವೀಗಾಗಲೇ ಪರಿಚಯ ಮಾಡಿಕೊಳ್ತಾ ಬಂದಿದ್ದೇವೆ. ನಂತರ ಮತ್ತೊಂದು ಮಹತ್ವದ ಬರವಣಿಗೆಯ ಪ್ರಕಾರ ಪ್ರಬಂಧ ನಮಗಿಲ್ಲಿ ಕಾಣಿಸಿಕೊಳ್ತದೆ. ಹಾಗಾಗಿ ಪ್ರಬಂಧ ಅಂದ್ರೆ ಏನು ಅನ್ನುವುದನ್ನು ನಾವು ಈ ದಿನ ಪ್ರಸ್ತಾಪ ಮಾಡೋಣ. ಇಂಗ್ಲಿಶಿನ ಎಸ್ಎ ಪದಕ್ಕೆ ಸಮಾನಾರ್ಥಕವಾಗಿ ನಮ್ಮಲ್ಲಿ ಪ್ರಬಂಧ ಅನ್ನುವಂಥ ಪದವನ್ನು ನಾವು ಬಳಸ್ಕೊಳ್ತಾ ಬರ್ತಾ ಇದ್ದೇವೆ. ಈ ಎಸ್ಎ ಅನ್ನುವುದು ಕೂಡ ಫ್ರೆಂಚಿನ ಎಸಾಯ್ ಅನ್ನುವಂತಹ ಪದದಿಂದ ನಿಷ್ಪನ್ನಗೊಂಡಿರ್ತಕ್ಕಂಥದ್ದು ಅನ್ನುವಂಥ ಆಲೋಚನೆ ಅಲ್ಲಿದೆ. ಇದರರ್ಥ ಶಾಬ್ದಿಕ ಪ್ರಯತ್ನ, ಅಂದರೆ ಪದಗಳ ಸಂಯೋಜಿತ ಕ್ರಮ, ಪದ ವಾಕ್ಯ ಇತ್ಯಾದಿಗಳ ಒಂದು ಪ್ರಮಾಣಬದ್ಧ ಬಳಕೆಯ ಮೂಲಕ ವಿಷಯವನ್ನ ಸಂಯೋಜಿಸುವಂತ ಒಂದು ಕ್ರಮ ಅನ್ನುವ ಅರ್ಥದಲ್ಲಿ ಆ ಎಸಾಯ್ ಅನ್ನುವುದನ್ನ ವಿಶ್ಲೇಷಿಸಿರುವುದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಇದು ಮುಖ್ಯವಾಗಿ ಗದ್ಯ ಸಾಹಿತ್ಯದ ಪ್ರಕಾರವಾಗಿ ಇಂಗ್ಲಿಷ್ನಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಕನ್ನಡದಲ್ಲಿಯೂ ಸಹ ಅದನ್ನ ನ್ಯಾಸ, ನಿಬಂಧ, ಹರಟೆ, ಚಿತ್ರ ಅನ್ನುವಂಥ ಪರ್ಯಾಯ ಪದಗಳ ಮೂಲಕ ಹೇಳಿರೋದನ್ನು ನಾವು ಗಮನಿಸಬಹುದು. ಹಾಗೆ ನೋಡೋದಾದ್ರೆ ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಪ್ರಾಚೀನ ಕಾಲದಲ್ಲೂ ಕೂಡ ಈ ಪ್ರಬಂಧ ಅನ್ನುವಂಥ ಪದ ಪ್ರಯೋಗ ಅನೂಚಾನೂಚವಾಗಿ ಕವಿಗಳ ಮೂಲಕ ಬಳಕೆಗೊಳ್ತಾ ಬಂದಿದೆ. ಅವರು ತಮ್ಮ ರಚನೆಗಳನ್ನ ಕಾವ್ಯ ಪ್ರಬಂಧ ಅಂತಾನೆ ಕರೆದಿದ್ದಾರೆ. ಈ ಪ್ರಬಂಧ ಅನ್ನುವಂಥ ಪದ ನಮಗೆ ಹೊಸದೇನಲ್ಲ. ಇದಕ್ಕೆ ನಿದರ್ಶನವಾಗಿ ನಾವು ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಪೂರ್ವ ಚಿತ್ತ ವಿಶೇಷ ಪ್ರಭವಂಗಳ್ ಪ್ರಬಂಧದಿಂ ಪ್ರವರ್ತಿಸುವವು ಅನ್ನೋ ಮಾತನ್ನ ಹೇಳಿದ್ರೆ, ಛಂದಶಾಸ್ತ್ರಜ್ಞನಾಗಿರುವಂತಹ ನಾಗವರ್ಮ ಕಿವಿಗೆ ಇನಿದಾಗೆ ನಿತ್ಯ ಪೊಸದಾಗೆ ಪೇಳಲ್ ಒಳರ್ಚಿದೆನ್ ಈ ಪ್ರಬಂಧಮಂ ಅನ್ನುವಂಥದ್ದನ್ನು ಆತಲ್ಲಿ ಹೇಳ್ತಾನೆ. ತನ್ನ ಕೃತಿಗೆ ಲೀಲಾವತಿ ಪ್ರಬಂಧ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೆಸರಿಟ್ಟಿರೋದನ್ನು ಕೂಡ ನಾವು ನೋಡುತ್ತೇವೆ. ಇನ್ನು ಕುಮಾರವ್ಯಾಸ ಸಹ ಈ ಮಹೋತ್ಪಾತ ಪ್ರಬಂಧ ವಿರಾಕರ್ಮ ಬೆಸಸೇನೆ ಅನ್ನುವಂಥ ಮಾತನ್ನ ಗದುಗಿನ ಭಾರತದಲ್ಲಿ ಹೇಳ್ತಾರೆ. ಹೀಗಾಗಿ ಪ್ರಬಂಧ ಅನ್ನುವಂಥದ್ದು ಒಂದು ಬರವಣಿಗೆಯ ಶಿಸ್ತುಬದ್ಧ ಕ್ರಮ. ಹಾಗಾದ್ರೆ ಈ ಶಿಸ್ತುಬದ್ಧತೆಯಲ್ಲಿ ಕಂಡುಬರುವುದು ರಚನಾತ್ಮಕ ಅಂಶಗಳು ಯಾವುವು ಅನ್ನುವುದನ್ನು ನಾವು ಮೊದಲಿಗೆ ಪರಿಚಯಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ ಅಂತ ನಾನು ಅಂದುಕೊಳ್ತೇನೆ. ಮುಖ್ಯವಾಗಿ ಏನಪ್ಪ, ವಿಷಯ ಮತ್ತು ವಸ್ತು. ನಾವು ಯಾವ ವಿಷಯದ ಮೇಲೆ ಪ್ರಬಂಧವನ್ನು ಬರೀತಾ ಇದ್ದೇವೆ, ಆ ವಿಷಯಕ್ಕೆ ಪೂರಕವಾದಂತಹದ್ದ ಅಂಶಗಳು ನಮಗೆ ಮೊದಲು ಸಂಗ್ರಹವಾಗಿರಬೇಕು. ಹಾಗಾಗಿ ಇಲ್ಲಿ ಆ ವಿಷಯದ ಒಂದು ಬಗ್ಗೆ ನಿಖರತೆ ನಮ್ಮಲ್ಲಿ ಇರಲೇಬೇಕಾಗತ್ತೆ. ಪ್ರಬಂಧದ ವ್ಯಾಪ್ತಿ, ಅದರ ಪ್ರಮಾಣ ಇಷ್ಟೇ ಇರಬಹುದು. ಒಂದು ಪುಟದ ಪ್ರಬಂಧ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಪ್ಯಾರಾಗ್ರಾಫ್ನಷ್ಟು ಬರೆಸೋದಿದೆ. ಹಸುವಿನ ಬಗ್ಗೆ ಪ್ರಬಂಧ ಬರೆಸೋದಿದೆ, ಯಾವ್ದಾದ್ರು ಸಾಕು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಯಾವುದೋ ಒಂದು ಹೂವಿನ ಬಗ್ಗೆ, ಗಿಡದ ಬಗ್ಗೆ, ಈ ತರನಾದಂಥ ಸಣ್ಣ ಸಣ್ಣ ಪರಿಚಿತ ವಸ್ತುಗಳನ್ನ ಅಲ್ಲಿ ಬರವಣಿಗೆ ವಿಷಯವನ್ನಾಗಿ ಕೊಟ್ಟು ಮಕ್ಕಳಿಗೆ ಒಂದು ಬರವಣಿಗೆ ಕೌಶಲ್ಯವನ್ನು ರೂಢಿಸಿರ್ತಕ್ಕಂಥದ್ದನ್ನ ನಾವು ಬಲ್ಲವರಾಗಿದ್ದೇವೆ. ಹಾಗಾಗಿ ರಚನಾತ್ಮಕ ಅಂಶಗಳಲ್ಲಿ ಮುಖ್ಯವಾಗಿ ನಮ್ಮ ಪ್ರಬಂಧಕ್ಕೆ ಸಂಬಂಧಪಟ್ಟಂತ ಯೋಚನೆ ಮಾಡೋದಾದ್ರೆ ಮೊದಲು ನಮಗೆ ವಿಷಯ ಯಾವುದು, ಯಾವ ವಸ್ತುವಿನ ಮೇಲೆ ನಾವು ಪ್ರಬಂಧವನ್ನು ರಚನೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಹಾಗೆ ಆ ಗಮನಕ್ಕೆ ಬಂದಂತ ವಿಷಯಗಳ ಬಗ್ಗೆ ನಾವು ಏನನ್ನ ಹೇಳುತ್ತಾ ಇದೀವಿ ಅನ್ನುವುದನ್ನ ಮುಖ್ಯಾಂಶಗಳ ಸಂಗ್ರಹ ಮಾಡಿಕೊಂಡಿರಬೇಕು. ಅಂದ್ರೆ ಈಗ ಯಾವುದೋ ಒಂದು ವಿಷಯದ ಮೇಲೆ ಪ್ರಬಂಧ ಬರೀತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ನಾವು ಹೇಳಲು ಹೊರಟಿರ್ತಕ್ಕಂಥ ಪ್ರಮುಖ ಅಂಶಗಳೇನು, ಪ್ರಮುಖ ಸಂಗತಿಗಳು ಯಾವುವು ಅನ್ನುವುದನ್ನ ಮೊದಲು ಗಮನಿಸಿರಬೇಕಾಗತ್ತೆ. ನಾವು ಅದನ್ನು ಸಂಗ್ರಹ ಮಾಡಿಕೊಂಡಿರಬೇಕಾಗಿತ್ತೆ. ಎರಡನೇದು ಪ್ರಬಂಧದ ವ್ಯಾಪ್ತಿ ಮತ್ತು ನಿರೂಪಣಾ ವಿಧಾನ. ಅಂದ್ರೆ ಎಷ್ಟು ನಾವು ನಮ್ಮ ಬರವಣಿಗೆ ಎಷ್ಟು, 1 ಪುಟನೆ, 2 ಪುಟನೆ, 3 ಪುಟನೆ. ಯಾಕಂದ್ರೆ ಪ್ರಬಂಧ ಅನ್ನುವಂಥದ್ದು 1 ಪುಟ ಅಥವಾ ಈಗ ಚಿಕ್ಕ ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ 1 ಪ್ಯಾರಾಗ್ರಾಫಿನಷ್ಟು ವ್ಯಾಪ್ತಿಯಿಂದ ಹಿಡಿದು 100 ಪುಟಗಳ ವ್ಯಾಪ್ತಿಯವರೆಗಿನ ಸಂಶೋಧನಾ ಪ್ರಬಂಧಗಳು ಕೂಡ ರಚನೆಗೊಳ್ಳುತ್ತಿರೋದು ನಾವು ನೋಡ್ತೀವಿ. ಹಾಗಾಗಿ ವ್ಯಾಪ್ತಿ ಏನು, ಜೊತೆಗೆ ನಿರೂಪಣಾ ಕ್ರಮ ಯಾವುದು, ಅಂದ್ರೆ ಪ್ರಬಂಧ ರಚನೆಯ ನಿರೂಪಣದ ನಾವು ಆ ವಿಷಯವನ್ನೇನು ಬರೀತಾ ಇದ್ದೀವಿ ಆ ವಿಷಯವನ್ನ ಹೇಗೆ ಪ್ರೆಸೆಂಟ್ ಮಾಡುತ್ತೇವೆ,
ಅಲ್ಲಿನ ಒಂದು ಅಪ್ಲೈಯಿಂಗ್ ಮೆಥಡ್ ರಿಟರ್ನ್ಗೆ ನಾವು ಬಳಸುವ ಒಂದು ಅಪ್ಲಿಕೇಶನ್ ಮೆಥಡ್ ಯಾವುದು ಅನ್ನುವುದು ನಮ್ಮ ಆಲೋಚನೆಯಲ್ಲಿ ಇರಬೇಕು. ಹಾಗೆ ಇರುವ ಜೊತೆಗೇನೆ ವಿಷಯ ಸಂಯೋಜನೆಯ ಬಗ್ಗೆ ನಮಗೊಂದಿಷ್ಟು ಪ್ರಜ್ಞೆ ಅತ್ಯಗತ್ಯ. ಅದನ್ನು ನಾವು ವಿಷಯ ಸಂಯೋಜನೆ ಕ್ರಮ ಅಂತಲೇ ಕರೀತೀನಿ. ಅಂದರೆ ಯಾವ ವಿಷಯವಾದ್ಮೇಲೆ ಏನು ಹೇಳಬೇಕು, ಈಗ ನಾವು ಒಂದಿಷ್ಟು ಪಾಯಿಂಟ್ಸನ್ನು ಗುರುತಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ಮುಖ್ಯಾಂಶಗಳು ಅಂತ ಹೇಳಿದಾಗ ನಾವು ಯಾವುದೋ ಒಂದು ವಿಷಯದ ಬಗ್ಗೆ, ಒಂದು ವೈಜ್ಞಾನಿಕ ವಿಷಯದ ಪ್ರಬಂಧ ಬರೀತೀವಿ ಅಂತ, ಅಥವಾ ಪ್ರಕೃತಿಯ ಬಗ್ಗೆ ನಾವು ಪ್ರಬಂಧ ಬರೀತಿರಬೇಕಾದ್ರೆ ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಾಂಶಗಳನ್ನು ಮೊದಲು ಗುರುತಿಸ್ಬೇಕು. ಪ್ರಕೃತಿ ಅಂದ್ರೆ ಏನು, ನಾವು ಪ್ರಕೃತಿಯ ಸುತ್ತಮುತ್ತ ಇರತಕ್ಕಂಥ ಸನ್ನಿವೇಶಗಳು ನಮಗೆ ಎಷ್ಟು ಮಟ್ಟಿಗೆ ಪರಿಚಿತ ಅನ್ನೋದನ್ನು ಇಟ್ಟುಕೊಂಡು ನಾವಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಆ ಜೊತೆಗೆ ಯಾವ ವಿಷಯವನ್ನು ಆದಮೇಲೆ ಹೇಗೆ ಹೇಳಬೇಕು, ಯಾಕಂದ್ರೆ 16 ಅಂಶಗಳನ್ನು ನಾವು ಗುರುತಿಸಿಕೊಂಡಾಗ ಅದು ಕ್ರಮಬದ್ಧತೆ ಬೇಕು. ವಿಷಯ ಸಂಯೋಜನೆ ಅಂತ ನಾವು ಅದನ್ನೇ ಇಲ್ಲಿ ಕರೆದುಕೊಳ್ತಕ್ಕಂಥ ಆ ಕ್ರಮಬದ್ಧತೆ ಇಲ್ಲದೆ ಹೋದರೆ ವಿಷಯ ತಿರುವು ಮುರುವಾಗುತ್ತೆ. ಆ ಪ್ರಬಂಧದ ನಿರೂಪಣಾ ಕ್ರಮದಲ್ಲೂ ಕೂಡ ಅಲ್ಲಿ ಒಂದು ಶಿಸ್ತು ಉಲ್ಲಂಘನೆಯಾಗುವುದರಿಂದ ಪ್ರಬಂಧ ಸ್ಪಷ್ಟವಾಗಿ ಓದುಗರಿಗೆ ಒಂದು ಮಾಹಿತಿ ಕೊಡಲಾರದು. ಈ ಕಾರಣಕ್ಕಾಗಿಯೇ ವಿಷಯ ಸಂಯೋಜನೆಯ ಕ್ರಮ ಅಂದರೆ ನಾವು ಏನನ್ನ ಹೇಳ್ತಾ ಇದ್ದೀವಿ ಅನ್ನೋದನ್ನ ನಾವು ಮೊದಲಿಗೆ ಒಂದಷ್ಟು ಆಲೋಚನೆ ಮಾಡಿಕೊಂಡು ಅದನ್ನು ಕ್ರಮವಾಗಿ 1, 2, 3 ಈಗ ಪರಿಸರದ ಬಗ್ಗೆ ನಾವು ಮಾತನಾಡ್ತಿರ್ಬೇಕಾದ್ರೆ ಅದೇನು ವಾಯುಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಜಲಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಖಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಹೀಗೆ ಬೇರೆ ಬೇರೆ, ಯಾಕಂದ್ರೆ ಪರಿಸರದ ವಿಷಯದ ಬಹು ಆಯಾಮಗಳು ಒಳಗೊಂಡಿರ್ತಕ್ಕಂಥ ವಿಷಯ ಅದು. ಹಾಗಾಗಿ ಆ ಬಹು ಆಯಾಮಗಳನ್ನು ನಾನು ಹೇಗೆ ಕ್ರಮಬದ್ಧವಾಗಿ ಒಂದರ ನಂತರ ಹೇಳ್ತಾ ಇದ್ದೀನಿ ಅನ್ನುವುದನ್ನು ಒಂದು ಕಡೆ ಗುರುತಿಸಿಕೊಳ್ತಕ್ಕಂಥದ್ದನ್ನು ನಾನಿಲ್ಲಿ ವಿಷಯ ಸಂಯೋಜನಾ ಕ್ರಮ ಅಂತ ಕರೆದಿದ್ದೇನೆ. ನಂತರ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಬಂಧದ ರಚನೆಯ ಉದ್ದೇಶ ಏನು, ಅದರ ಮಹತ್ವ ಏನು, ಬಹಳ ಇಂಪಾರ್ಟೆಂಟ್ ಅದು. ಯಾಕಂದರೆ ಯಾತಕ್ಕೋಸ್ಕರ ಈ ಪ್ರಬಂಧವನ್ನು ಬರೀತಾ ಇದ್ದೇವೆ, ಅದೊಂದು ಈಗ ಸಾಮಾನ್ಯವಾಗಿ ಕೆಲವು ಪತ್ರಿಕೆಗಳಲ್ಲಿ ಅಂಕಣ ಬರಹಗಳು ಕೂಡ ಒಂದು ರೀತಿಯ ಸಂಶೋಧನಾ ಪ್ರಬಂಧದ ಮಾದರಿಯಲ್ಲಿ ಇರ್ತವೆ. ವಿಶೇಷವಾಗಿ ನಾಗೇಶ್ ಹೆಗಡೆಯವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರುವಂತಹ ವೈಜ್ಞಾನಿಕ ಲೇಖನಗಳು ಅವೆಲ್ಲವೂ ಕೂಡ ಒಂದು ಅರ್ಥದಲ್ಲಿ ಮಹತ್ವದ ಉದ್ದೇಶಗಳನ್ನು ಒಳಗೊಂಡಿರುವಂತಹ ಪ್ರಬಂಧಗಳ ಹಾಗೇನೆ ಇರ್ತವೆ. ಪ್ರಸ್ತುತ ಪ್ರಾಕೃತಿಕ ವಿನಾಶಗಳು, ನಾವು ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳ ಬಗ್ಗೆ ಅತ್ಯಂತ ಕಳಕಳಿಯಿಂದ ವಸ್ತುನಿಷ್ಠವಾಗಿ ಅಂಕಿಅಂಶಗಳ ಸಮೇತ ಸೋದಾಹರಣವಾಗಿ ಸನ್ಮಾನ್ಯ ನಾಗೇಶ್ ಹೆಗಡೆಯವರು ಬರೆದಿರುವುದನ್ನು ನೋಡುತ್ತೇವೆ. ಅದರ ಉದ್ದೇಶ ಏನು ಅಂದರೆ ಆ ಮೂಲಕ ಒಂದು ಸರ್ಕಾರಗಳಾಗ್ಲಿ ಅಥವಾ ಸಮುದಾಯಗಳಾಗ್ಲಿ ಸಂಘ ಸಂಸ್ಥೆಗಳಾಗಲಿ ಜಾಗೃತಿಗೊಂಡು ಸಂರಕ್ಷಣೆಗೆ ಮುಂದಾಗಲಿ ಅನ್ನುವಂಥದ್ದು ಅಲ್ಲಿನ ಲೇಖಕರ ನಿರೀಕ್ಷೆಯಾಗಿರುತ್ತದೆ. ಅಂದ್ರೆ ಒಂದು ಬಗೆಯ ಬದಲಾವಣೆಯನ್ನ ಆಲೋಚನಾ ಕ್ರಮಗಳಲ್ಲಿ ತರುವಂತ ಪ್ರಯತ್ನ ಅಲ್ಲಿ ಅಡಗಿರುತ್ತದೆ. ಹಾಗಾಗಿ ಉದ್ದೇಶ ಬಹಳ ಮುಖ್ಯ. ಜೊತೆಗೆ ಉದ್ದೇಶ ಅಂತಿದ್ದ ಮೇಲೆ ಸದುದ್ದೇಶಗಳಿದ್ದ ಮೇಲೆ ಅಲ್ಲಿ ಮಹತ್ವ ಅದು ಆಟೋಮೆಟಿಕ್ ಆಗಿ ತನ್ನ ಮಹತ್ವ ಪಡೆದುಕೊಳ್ಳುತ್ತೆ. ಜೊತೆಗೆ ಶೈಲಿ ಬಹಳ ಮುಖ್ಯ. ನಾವು ಪ್ರಬಂಧವನ್ನ ಯಾರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೇವೆ, ಪಂಡಿತರಿಗೆ ಸ್ಕಾಲರ್ಸ್ ಟು ಸ್ಕಾಲರ್ಸ್ ಅಂತ ಇದ್ರೆ ಕಷ್ಟ, ಅದು ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಪತ್ರಿಕೆಗಳಲ್ಲಿ ಬರುವಂತ ಈ ಬಗೆಯ ಪ್ರಬಂಧ ಮಾದರಿ ಲೇಖನಗಳು ಸಾಮಾನ್ಯವಾಗಿ ಸಾಮಾನ್ಯ ಓದುಗರಿಗೆ ಕೂಡ ಕಮ್ಯುನಿಕೇಟ್ ಆಗುವಂತಿರಬೇಕಂದ್ರೆ ಶೈಲಿ ಸರಳವಾಗಿರಬೇಕು, ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಆಮೇಲೆ ಅದು ತಕ್ಷಣ ಒಂದು ಬಗೆಯ ಪ್ರಭಾವವನ್ನು ಬೀರುವಂತೆ ಕೂಡ ಇರಬೇಕು. ಅದು ಬಹಳ ಮುಖ್ಯ ಅನಿಸುತ್ತೆ. ಈ ಉದ್ದೇಶಗಳನ್ನ ಅಥವಾ ಮಹತ್ವವನ್ನು ಅಥವಾ ಶೈಲಿಯನ್ನ ಹಾಗೆ ಸಮರ್ಪಕವಾಗಿ ಅನುಸರಿಸಿಕೊಂಡು ಬರೋ ಸಂದರ್ಭದಲ್ಲಿ ನಮಗೆ ಪೂರಕ ಮಾಹಿತಿಗಳ ಸಂಗ್ರಹ ಅಷ್ಟೇ ಮುಖ್ಯ. ಅಂದ್ರೆ ಒಂದು ಕಡೆ ನಕಾಶೆಗಳು, ಚಿತ್ರಗಳು, ಕೋಷ್ಟಕ, ಸೊ ಈ ರೀತಿ ಬೇರೆ ಬೇರೆ ಆಗಿರ್ತಕ್ಕಂಥವು ಕೂಡ ಅಲ್ಲಿ ಅಗತ್ಯ ಅನ್ನಿಸ್ತವೆ. ಅವೆಲ್ಲವನ್ನು ಕೂಡ ನಾವು ಈ ಪ್ರಬಂಧದ ರಚನಾತ್ಮಕ ಅಂಶಗಳಲ್ಲಿ ಗುರುತಿಸಿಕೊಳ್ಳಬೇಕಾಗತ್ತೆ ಅಥವಾ ಗಮನಿಸಿಕೊಳ್ಳಬೇಕಾಗತ್ತೆ ಅಂತ. ನಂತರ ನಾವು ಗಮನಿಸಬೇಕಾಗಿರೋದು ಹಾಗಾದ್ರೆ ಪ್ರಬಂಧವನ್ನು ಬರೆಯುವ ಕ್ರಮ ಹೇಗೆ ಮತ್ತು ಪ್ರಬಂಧದ ಲಕ್ಷಣಗಳು ಯಾವುವು. ಮೊದಲಿಗೆ ಬರೆಯುವ ಕ್ರಮವನ್ನ ನೋಡೋಣ. ಈ ಸಾಮಾನ್ಯವಾಗಿ ಬರೆಯುವ ಕ್ರಮ ಬಹುತೇಕ ಸ್ವಲ್ಪ ಪ್ರಾಥಮಿಕ ಶಾಲಾ ಹಂತಗಳನ್ನು ಹೊರತುಪಡಿಸಿದ್ರೆ ಪ್ರೌಢಶಾಲೆ ಎಷ್ಟೊತ್ತಿಗೆ ಬರಬೇಕಾದ್ರೆ ಯಾವುದೇ ಒಂದು ಪ್ರಬಂಧ ಬರೀಬೇಕಾದ್ರೆ ಅದನ್ನು ಸಾಮಾನ್ಯವಾಗಿ 3 ಪ್ಯಾರಾಗ್ರಾಫ್ಗಳಾಗಿ ಮಾಡಿಕೊಳ್ಳುತ್ತೀವಿ. ಪ್ಯಾರಾಗ್ರಾಫ್ ಹೆಚ್ಚು ಇರಬಹುದಿಲ್ಲ ಅಂತೇನಿಲ್ಲ, ಆದರೆ ಸಾಮಾನ್ಯವಾಗಿ 3 ಪ್ಯಾರಾಗ್ರಾಫ್ಗಳಂತ ಇದ್ದೇ ಇರ್ತವೆ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ನಾವು ಯಾವ ವಿಷಯದ ಬಗ್ಗೆ ಏನು ಹೇಳ್ತಾ ಇದೀವಿ ಅನ್ನೋದ್ರ ಮುಖ್ಯಾಂಶಗಳಿರ್ತವೆ, ಅದನ್ನು ನಾವು ಪೀಠಿಕೆ ಅಂತ ಕರಿತೀವಿ, ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಬರೀತಿರಬೇಕಾದ್ರೆ ಆ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಸಂಗತಿಗಳ ಮುಖ್ಯಾಂಶಗಳಲ್ಲಿ ಇರಬೇಕು. ಅದು ಅದೇ ಒಂದು 2-3 ಪುಟ ಆಗಬಾರ್ದು.
ಹಾಗಾಗಿ ಅದಕ್ಕೊಂದು ಪರಿಮಿತಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಪೀಠಿಕೆ ಈ ದೃಷ್ಟಿಯಿಂದ ಅತ್ಯಂತ ಮಹತ್ವ ಅನಿಸ್ಕೊಳ್ಳುತ್ತೆ. ಪೀಠಿಕೆ ಹೇಗಿರಬೇಕು ಅಂತ ಹೇಳಿದ್ರೆ ಅದು ಇಡೀ ಪ್ರಬಂಧವನ್ನ ಏನದು ರೆಪ್ರೆಸೆಂಟ್ ಮಾಡೋ ತರ ಇರಬೇಕು. ಅಂದ್ರೆ ಪ್ರಬಂಧದಲ್ಲಿ ಏನೇನು ಹೇಳಿದ್ದಾರೆ, ಅಲ್ಲಿ ಏನೇನು ಮಾಹಿತಿಗಳು ಅಡಕವಾಗಿದ್ದಾವೆ ಅನ್ನುವುದನ್ನ ಪೀಠಿಕೆ ನಿರೂಪಿಸುವ ರೀತಿಯಲ್ಲಿ ರಚನೆಗೊಂಡಿರಬೇಕು. ನಂತರ ಅದರ ಮುಂದಿನ ಹಂತವೇ ವಿಷಯ ವಿವರಣೆ. ಅಂದ್ರೆ ಪೀಠಿಕೆಯಲ್ಲಿ ಏನನ್ನ ಹೇಳಿರ್ತಾರೆ, ಯಾವ ಯಾವ ಅಂಶಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ, ಆ ಅಂಶಗಳನ್ನ ವಿತ್ ಪ್ರೂಫ್ ಅಂತೀವಲ್ಲ, ಅಂದ್ರೆ ಸಾಧಾರ ಸಮೇತ ವಿಷಯ ವಿವರಣೆಯ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನಾನು ನಿಮ್ಮ ಜೊತೆಗೆ ಪ್ರಸ್ತಾಪಿಸಿದಂತೆ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಾದ್ರೆ ಜಲಗೋಳ ಅಂತ ಹೇಳಿದಾಗ, ಅಥವಾ ಈಗಿನ ಮಳೆ ಹಾನಿಗೆ ಸಂಬಂಧಪಟ್ಟ ವಿಷಯ ಚರ್ಚೆ ಇದ್ದಾಗ ಅಲ್ಲಿ ಮಳೆಯ ಹಾನಿಯ ಒಂದು ಏನು ಮಾಹಿತಿಗಳು ಬೇಕಾಗುತ್ತೆ. ಯಾವ್ಯಾವ ಕಡೆ ಎಷ್ಟೆಷ್ಟು ಸೆಂಟಿಮೀಟರ್ ಎಷ್ಟೆಷ್ಟು ಮಿಲಿಮೀಟರ್ ಮಳೆ ಆಯಿತು, ಯಾಕೆ ಹಾಗೆ, ಅಲ್ಲಿನ ವಾತಾವರಣ ಹೇಗಿತ್ತು, ಅಲ್ಲಿನ ಪರಿಸರ ಏನಿದೆ, ಅಲ್ಲಿನ ಕಾಡಿನ ಪ್ರಮಾಣ ಹೇಗಿದೆ, ಸೊ ಇತ್ಯಾದಿ ಇತ್ಯಾದಿ, ಅಥವಾ ಅಲ್ಲಿ ಉದ್ಯಮಗಳಿದಾವ, ಅಲ್ಲಿ ಅವುಗಳ ಒಂದು ಪ್ರಭಾವದಿಂದ ಏನಾದರೂ ಮಳೆ ಹೆಚ್ಚಿರುವ ಅಥವಾ ಇಲ್ಲದೇ ಇರುವಂಥ ಸಾಧ್ಯತೆಗಳಾಗ್ಬಿಟ್ಟಿದ್ದಾವ, ಈ ಎಲ್ಲ ಅಂಶಗಳನ್ನು ಕೂಡ ನಾವು ಪೂರಕವಾಗಿ ಕೊಡಬೇಕಾಗತ್ತೆ. ಸೊ ವಿಷಯ ವಿವರಣೆ ಅಂತಕ್ಕಂಥದ್ದು ಪೀಠಿಕೆಯಲ್ಲಿ ಏನು ಹೇಳಲಾಗಿರುವಂಥ ಮುಖ್ಯಾಂಶಗಳನ್ನ ಹಂತವಾಗಿ ಸಾಧಾರ ಸಮೇತ ವಿತ್ ಪ್ರೂಫ್ ಅಂತ ಹೇಳಿದ್ನಲ್ಲ, ವಿತ್ ಸಪೋರ್ಟಿವ್ ಇನ್ಫಾರ್ಮೇಶನ್ಸ್, ಅಂದ್ರೆ ಪೂರಕವಾದಂಥ ವಿಷಯಗಳ ಆಧಾರಿತ ರೂಪದಲ್ಲಿ ವಿವರಣೆಗಳನ್ನು ಕೊಡ್ತಾ ಹೋಗಬೇಕು. ಇನ್ನು ನಂತರ ಕೊನೆಯ ಹಂತ, ಈ ವಿವರಣೆಯನ್ನು ಕೊಡಬೇಕಾದ್ರೆ ಸಾಮಾನ್ಯವಾಗಿ ಅಲ್ಲಿ ಮತ್ತೆ ನಾವು ಪ್ಯಾರಾಗ್ರಾಫ್ ಮತ್ತೆ ಸಬ್ ಪ್ಯಾರಾಗ್ರಾಫ್, ವಿಷಯಕ್ಕೆ ವಿವರಣೆಗೆ ತಕ್ಕಂತೆ ಮತ್ತಷ್ಟು ಮೇನ್ ಪ್ಯಾರಾಗ್ರಾಫ್ ಆಗಿ ಮತ್ತೆ ಅದನ್ನ ಸಬ್ 1, 2, 3 ಹಾಕೊಂಡು ನಾವು ಮಾಡ್ತಾ ಹೋಗಬಹುದು. ಹಾಗಾಗಿ ಇಲ್ಲಿ ಇಡೀ ವಿಷಯ ವಿವರಣೆ ತಕ್ಷಣ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕಂತೇನಿಲ್ಲ. ಅದನ್ನ ನಾವು ಮತ್ತೆ ಪಾಯಿಂಟ್ಸ್ ನಾವು ಅದನ್ನು ಮತ್ತೆ ಪ್ಯಾರಾಗ್ರಾಫ್ ಆಗಿ ಅದನ್ನ ಡಿವೈಡ್ ಮಾಡ್ತಾ ಹೋಗಬಹುದು. ಇನ್ನು ಕೊನೆಯದಾದಂಥ ಉಪಸಂಹಾರ, ಅದನ್ನ ಮುಕ್ತಾಯ ಅಂತ ಕರೀತಾರೆ, ಪರಿಸಮಾಪ್ತಿ ಅಂತೀವಿ, ಇಂಗ್ಲಿಷಲ್ಲಿ ಕನ್ಕ್ಲೂಷನ್ ಅಂತ ಕರಿತೀವಿ. ಇಲ್ಲಿ ಪ್ರಬಂಧ ಬರೆದಿರುವಂತ ಲೇಖಕರ ಅಭಿಪ್ರಾಯಗಳು ಮುಖ್ಯ. ಜೊತೆಗೆ ಅಭಿಪ್ರಾಯಗಳು ಹೇಗಿರಬೇಕು ಅಂತ ಹೇಳಿದ್ರೆ ಈ ಪ್ರಬಂಧದ ಏನು ಪರಿಣಾಮಗಳೇನು, ಅದನ್ನ ಬರೆದಿರುವಂತ ಉದ್ದೇಶಗಳು ಅಲ್ಲಿ ಏನು ವ್ಯಕ್ತವಾಗಬೇಕು. ಇದರಿಂದ ಈ ರೀತಿ ಈ ಬರವಣಿಗೆಯ ಓದಿನಿಂದ ಏನೇನು ಲಾಭಗಳಿದಾವೆ, ನಾವು ಸರಿಯಾಗಿ ಓದದೆ ಹೋದ್ರೆ ಅಥವಾ ಅಲ್ಲಿ ಹೇಳಿರುವಂಥ ವಿಷಯಗಳನ್ನ ನಾವು ಅನುಸರಿಸದೆ ಹೋದ್ರೆ ಏನನ್ನ ಕಳ್ಕೊಳ್ತೇವೆ, ಇತ್ಯಾದಿ ಅಂಶಗಳು ಓದುಗರಿಗೆ ಮನದಟ್ಟಾಗುವಂತಿರಬೇಕು. ಹಾಗಾಗಿ ಇಲ್ಲಿ ಆ ಲೇಖಕನ ಅಲ್ಲಿ ಆತನ ಸ್ವ ಅಭಿಪ್ರಾಯಗಳು, ವಿಶೇಷವಾಗಿ ಅದನ್ನ ಅಧ್ಯಯನದ ಫಲಿತಗಳು ಅಂತ ಕೂಡ ಹೇಳಬಹುದು. ಯಾಕಂದ್ರೆ ಕೆಲವು ಪ್ರಬಂಧಗಳು ವಸ್ತುನಿಷ್ಠ ಅಧ್ಯಯನದ ಮೂಲಕ ಸಾಗಿ ಬಂದಿರತಕ್ಕಂಥವು ಕೂಡ ಆಗಿರಬಹುದು. ಸೊ ಹಾಗಾಗಿ ಅಲ್ಲಿನ ಬರವಣಿಗೆ ಅದು ವಿಶೇಷವಾಗಿ ಏನು ಒಂದು ಅಧ್ಯಯನದ ಫಲಿತದ ರೂಪದಲ್ಲಿ ಇರಬೇಕು. ಆದರೆ ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರದು. ಅದು ಶಾರ್ಟ್ ಅಂಡ್ ಸ್ವೀಟ್ ಅಂತ ಕರಿತೀವಲ್ಲ, ಅಂದ್ರೆ ಹೆಚ್ಚು ಕಡಿಮೆ ಪೀಠಿಕೆಯಲ್ಲಿ ಯಾವ ಮುಖ್ಯಾಂಶಗಳನ್ನ ಹೇಳಿರುತ್ತೇವೋ ಬಹುಶಃ ಅದೇ ಬಗೆಯ ಫಲಿತಗಳ ಮುಖ್ಯಾಂಶಗಳನ್ನ ಅಲ್ಲಿ ಪ್ರಸ್ತಾಪಿಸಿರಬೇಕು. ಇದು ನಮ್ಮ ಗಮನದಲ್ಲಿರಬೇಕು. ಇದು ಪ್ರಬಂಧ ಬರವಣಿಗೆಯ ಕ್ರಮ. ಹಾಗಾದ್ರೆ ಪ್ರಬಂಧದ ಲಕ್ಷಣಗಳೇನು, ಯಾವ ಅಂಶಗಳನ್ನ ಯಾವ ಲಕ್ಷಣಗಳನ್ನ ಪ್ರಬಂಧ ಒಳಗೊಂಡಿರಬೇಕು ಅನ್ನುವುದನ್ನ ನಾವು ಗಮನಿಸಲೇಬೇಕಾಗತ್ತೆ. ಮೊದಲಿಗೆ ಸಮಗ್ರತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಏನನ್ನ ಹೇಳ್ತೇವೆ, ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ, ಆ ವಿಷಯ ಓದುಗನಿಗೆ ಸಮಗ್ರವಾಗಿ ಮನದಟ್ಟಾಗಿರಬೇಕು. ಅಂದ್ರೆ ಅರ್ಥ, ಪ್ರಬಂಧ ಬರಹಗಾರನಿಗೆ ಆ ವಿಷಯದ ಬಗ್ಗೆ ಪ್ರಭುತ್ವ ಇರಬೇಕು, ತಿಳುವಳಿಕೆ ಇರಬೇಕು, ಅದನ್ನು ಪ್ರೆಸೆಂಟ್ ಮಾಡುವಂತ ಶೈಲಿ ಕೂಡ ಆತನಿಗೆ ಕರಗತವಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಈ ಸಮಗ್ರತೆ ಓದುಗರಿಗೆ ಪ್ರಬಂಧದ ಮೂಲಕ ತಟ್ಟಬಹುದು ಅಥವಾ ತಲುಪಬಹುದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡನೇದಾಗಿ ಸುವ್ಯವಸ್ಥಿತತೆ. ಇಲ್ಲಿ ಬರವಣಿಗೆ ಸಮಗ್ರವಾಗಿ ನಿಜ, ಆದರೆ ಅದಕ್ಕೊಂದು ಆರ್ಡರ್ ಇದೆ, ಪ್ರಾಪರ್ ಚಾನಲ್ ಅಂತ ಕರಿತೀವಿ, ಪ್ರಾಪರ್ ಆರ್ಡರ್. ನಾನು ಹೇಳಿದ್ನಲ್ಲ, ಇಲ್ಲಿ ಪೀಠಿಕೆ,
ವಿಷಯವರ್ಣಿವೆಲ್ಲ ಪ್ರಾಪರ್ ಆರ್ಡರ್ನಲ್ಲಿ ಬರ್ತಕ್ಕಂಥವೆ. ಹಾಗಾಗಿ ಆ ಪ್ರಾಪರ್ ಆರ್ಡರ್ ಜೊತೆಗೆ ಈ ಮೊದಲು ಕೂಡ ನಾನು ಹೇಳಿದಂತಹ ಏನು ವಿಷಯ ಸಂಯೋಜನೆ ಕ್ರಮ ಇದೆಯಲ್ಲ, ಆ ಸಂಯೋಜನೆಯ ಕ್ರಮವು ಕೂಡ ಸುವ್ಯವಸ್ಥಿತೆಯ ಒಂದು ಭಾಗ, ಅಥವಾ ಸಂಯೋಜನಾ ಕ್ರಮವನ್ನು ನಾವು ಸುವ್ಯವಸ್ಥಿತೆ ಅಂಥೇಳಿ ಕರೆದುಕೊಂಡ್ರು ತಪ್ಪೇನಿಲ್ಲ. ಕಾರಣ, ನೀನು ಪ್ರಬಂಧದಲ್ಲಿ ಹೇಳೋದಕ್ಕೆ ಹೊರಟಿರ್ತಕ್ಕಂಥ ವಿಷಯ ಎಷ್ಟೇ ಮುಖ್ಯವಾಗಿರ್ಬೋದು, ಉದ್ದೇಶಗಳು ಎಷ್ಟೋ ಪ್ರಯೋಜನಕಾರಿಯಾಗಿರ್ಬಹುದು, ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಜೋಡಿಸಿ ರಚನೆ ಮಾಡದೆ ಹೋದರೆ ಓದುಗರಿಗೆ ಅದು ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಡಿಸಿಪ್ಲಿನ್, ರೈಟಿಂಗ್ ಡಿಸಿಪ್ಲಿನ್ ಇದೆಯಲ್ಲ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಂತರ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಲಕ್ಷಣ ಅಂದರೆ ಖಚಿತತೆ. ಪ್ರಬಂಧಕಾರನಿಗೆ ಅದರಲ್ಲೂ ಸಂಶೋಧನಾ ಪ್ರಬಂಧವಾಗಿದ್ದರೆ ಅಥವಾ ಯಾವುದೇ ವಿಷಯ, ಈಗ ನಾನು ಬರೀ ವಿಜ್ಞಾನದ್ದೇ ಅಂತೇನಿಲ್ಲ, ಸಾಹಿತ್ಯದ ವಿಷಯ ಕೂಡ ಆಗಿರಬಹುದು. ಯಾವುದೋ ಒಬ್ಬ ಕವಿಯ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ, ಒಬ್ಬ ವಚನಕಾರನ ವಚನಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ, ಅದರ ಮೇಲೆ ನಾನು ಲೇಖನ ಬರೀತಾ ಇದ್ದೇನೆ ಅಂತ ಹೇಳಿದಾಗ ಅಲ್ಲಿನ ವಿಷಯದ ಬಗ್ಗೆ ಖಚಿತ ಇರಬೇಕು, ಹೊರತು ಗೊಂದಲಗಳಿರಬಾರದು. ಅಂದ್ರೆ ಬರೆಯುವವನಿಗೆ ಅದರ ಬಗ್ಗೆ ಪರಿಪೂರ್ಣವಾದಂಥ ತಿಳುವಳಿಕೆಗಳು ಇಲ್ಲದೆ ಹೋದಲ್ಲಿ ವಿಷಯವನ್ನ ಸ್ಪಷ್ಟವಾಗಿ ಕಟ್ಟಿಕೊಡಲು ಸಾಧ್ಯವಾಗುವುದಿಲ್ಲ. ಸೊ ಈ ದೃಷ್ಟಿಯಲ್ಲಿ ನಾನು ಏನನ್ನ ಹೇಳ್ತಾ ಇದ್ದೇನೆ ಅನ್ನುವುದು ಮುಖ್ಯವಾಗಿ ಪ್ರಬಂಧಕಾರನ ಆಲೋಚನೆಯಲ್ಲಿ ಇರಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಖಚಿತತೆ ಅನ್ನುವಂಥದ್ದು ಪ್ರಬಂಧದ ಒಂದು ಪ್ರಮುಖ ಗುಣ. ಆಗಲೇ ಹೇಳಿದಂತೆ ಇಲ್ಲಿ ಕೂಡ ಸೂಕ್ತ ಸಾಕ್ಷ್ಯಾಧಾರಗಳು ಬೇಕು. ಅಸ್ಪಷ್ಟವಾದ ಮಾತುಗಳು, ಏನೋ ಒಂದು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡೋದು, ಅದನ್ನು ಏನನ್ಬೇಕು ನಾವು ಅದನ್ನು ಬಹುಶಃ ಪಲಾಯನ ರೀತಿಯಲ್ಲಿ ಅದು ಹಂಗೆ ಇದು ಹಿಂಗೆ ಆಗಬಹುದು, ಹೀಗಿರಬಹುದು, ಈ ರೀತಿಯಾದಂತಹ ಆ ಸಂದೇಹ ಸೂಚಿ ಪದಗಳು ಇಲ್ಲಿ ಪ್ರಬಂಧದಲ್ಲಿ ಅಷ್ಟಾಗಿ ಒಗ್ಗಲಾರವು. ಅಂದ್ರೆ ಅರ್ಥ, ಯಾವಾಗ ಸಂದೇಹಗಳೇ ಹೇಳ್ತಾ ಅಲ್ಲಿ ಇಡೀ ಪ್ರಬಂಧ ಉದ್ದಕ್ಕೆ ಕಾಣಿಸ್ತಾ ಹೋದು ಅಂತ ಹೇಳಿದ್ರೆ ಪ್ರಬಂಧಕಾರನಿಗೆ ಈ ವಿಷಯದ ಬಗ್ಗೆ ಸ್ಪಷ್ಟವಾದಂತಹ ತಿಳುವಳಿಕೆಗಳಿಲ್ಲ ಅನ್ನುವಂಥ ಸಂಗತಿ ಅಲ್ಲಿ ಓದುಗನಿಗೆ ಸಹಜವಾಗಿ ಅದು ಅವರಿಗೆ ಮನವರಿಕೆ ಆಗಿಬಿಡುತ್ತದೆ. ಜೊತೆಗೆ ಅದರ ವಸ್ತುನಿಷ್ಠತೆಯನ್ನ, ಪ್ರಬಂಧದ ಪ್ರಾಮುಖ್ಯತೆಯನ್ನು ಕೂಡ ಅದು ಕಳೆದು ಬಿಡುತ್ತದೆ. ಹಾಗಾಗಿ ಖಚಿತತೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ನಂತರ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಭಾಷಾ ಪ್ರಯೋಗ. ನಾನು ಪ್ರಬಂಧವನ್ನು ಯಾವ ಭಾಷೆಯಲ್ಲಿ ಬರೀತಾ ಇದ್ದೇನೆ, ಅದು ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ತಮಿಳು, ತೆಲುಗು, ಹಿಂದಿ, ಯಾವ ಭಾಷೆಯಲ್ಲಿ ಬೇಕಾದರೂ ಬರೀಬಹುದು. ಆದರೆ ಆ ಭಾಷೆಯ ಮೇಲಿನ ಪ್ರಭುತ್ವ, ಪದಕೋಶಗಳು, ಆಮೇಲೆ ತಾನು ಪ್ರಬಂಧಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಪೂರಕವಾಗಿ ಬೇಕಾದಂಥ ಪದಕೋಶಗಳ ಪರಿಕಲ್ಪನೆ ಕೂಡ ಇಲ್ಲಿ ಅಷ್ಟೇ ಪ್ರಮಾಣಬದ್ಧವಾಗಿರಬೇಕು. ಈಗ ನಾನೊಂದು ಸಾಹಿತ್ಯದ ಬಗ್ಗೆ ಪ್ರಬಂಧ ಬರೀಬೇಕಾದ್ರೆ, ಅಥವಾ ದಾಸ ಸಾಹಿತ್ಯದ ಬಗ್ಗೆ, ಒಬ್ಬ ಕನಕದಾಸರ ಯಾವುದೋ ಒಂದು ಕಾವ್ಯದ ಬಗ್ಗೆ, ನಾನು ರಾಮದಾನ ಚರಿತೆ ಕಾವ್ಯದ ಬಗ್ಗೆ ನಾನು ಒಂದು ಲೇಖನ, ಒಂದು ಸಂಶೋಧನಾತ್ಮಕ ಪ್ರಬಂಧ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿನ ಭಾಷಾ ಕೌಶಲ, ಅಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಕಾವ್ಯ ಪರಂಪರೆಯಲ್ಲಿ ಬಳಸಿರುವಂಥ ಭಾಷೆಗಳ ಬಗೆಗೆ ಒಂದು ನಿಖರತೆ ಇರಬೇಕು ನಮಗೆ. ಕನಕದಾಸರ ಕಾವ್ಯ ಪ್ರವೇಶ ಮಾಡುವುದರಿಂದ ಹಿಡಿದು ಆ ವಿಷಯವನ್ನ ಪ್ರಬಂಧ ರೂಪಕ್ಕೆ ತರೋದರವರೆಗೂ ಕೂಡ ಅಲ್ಲಿನ ಪದಪ್ರಯೋಗಗಳ ಬಗ್ಗೆ ಒಂದು ಎಚ್ಚರಿಕೆ ಬಹಳ ಮುಖ್ಯ. ನಾನು ಬರಿತಾ ಇರೋದು ಸಾಹಿತ್ಯದ ಪ್ರಬಂಧ, ಆದರೆ ಬೇರೆ ಇನ್ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳನ್ನೆಲ್ಲ ತಂದ್ರೆ ಅದು ವಿಷಯ ಕಮ್ಯುನಿಕೇಟ್ ಆಗದೆ ಹೊರಟು ಹೋಗುತ್ತೆ. ಅದೇ ರೀತಿ ವಿಜ್ಞಾನದ ವಿಷಯಕ್ಕೆ ಬಂದಾಗ ವಿಜ್ಞಾನದ ಪರಿಭಾಷೆಗಳೇ ಬೇರೆ. ರಂಗಭೂಮಿ ವಿಷಯಕ್ಕೆ ಬಂದಾಗ ಯಾವುದೋ ಒಂದು ನಾಟಕದ ಬಗ್ಗೆ ವಿಮರ್ಶೆ ಬರೀಬೇಕಾಗತ್ತೆ, ವಿಮರ್ಶಾ ರೂಪದ ಪ್ರಬಂಧ ಬರೀಬೇಕಾಗುತ್ತೆ ಅಂತ ಇಟ್ಕೊಳ್ಳೋಣ. ಆ ರಂಗಭೂಮಿ ಪ್ರಬಂಧ ಏನು ಭಾಷೆಯ ಪದಕೋಶಗಳು, ಭಾಷೆ ಅಲ್ಲಿ ಬರುವಂತ ಪಾರಿಭಾಷಿಕ ಪದಗಳೇ ಬೇರೆ. ಹೀಗಾಗಿ ಒಂದೊಂದು ಕ್ಷೇತ್ರಕ್ಕೂ ಕೂಡ ಅದರದೇ ಆದಂಥ ಪರಿಭಾಷೆಗಳಿವೆ, ಪದಕೋಶಗಳಿವೆ. ಹಾಗಾಗಿ ಪ್ರಬಂಧಕಾರನಿಗೆ, ಅಂದ್ರೆ ಪ್ರಬಂಧ ಬರೀತಕ್ಕಂಥವನಿಗೆ ತಾನು ಯಾವ ವಿಷಯದ ಮೇಲೆ ಬರೀತಾ ಇದ್ದೀನಿ ಆ ವಿಷಯ ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಕೋಶಗಳು, ಪದಗಳ ಬಳಕೆ, ವಾಕ್ಯಗಳ ರಚನೆ, ವಿಷಯಗಳ ಹೆಣಿಗೆಯ ಕ್ರಮ ಇತ್ಯಾದಿಗಳ ಬಗ್ಗೆ ಒಂದು ಪ್ರಬುದ್ಧತೆ ಬೇಕು. ಕಾನೂನು ನಿಯಮಗಳಿಗೆ ಬರೀಬೇಕಾದ್ರೆ ಕಾನೂನಿನ ಪದಕೋಶಗಳೇ ಬೇರೆ. ಇದು ಬಹಳ ಮುಖ್ಯ. ನಂತರ ನಮಗೆ
ನಿರೂಪಣೆ ಇಲ್ಲಿ ಕುತೂಹಲವನ್ನು ಹುಟ್ಟಿಸುವಂತೆ ಇರಬೇಕು ಯಾವಾಗಲೂ ಕೂಡ. ಅದು ಓದುಗನನ್ನ ಮತ್ತೆ ಮತ್ತೆ ಆ ವಿಷಯದ ಬಗ್ಗೆ ಕುತೂಹಲ ಹುಟ್ಟಿಸುವಂತೆ ಇರಬೇಕು, ಅಥವಾ ಓದುಗನ ಕುತೂಹಲವನ್ನು ತಣಿಸುವಂತೆ ಇರಬೇಕು. ಎರಡೂ ಕೂಡ ಮಹತ್ವವಾಗಿರ್ತಕ್ಕಂಥ ಅಂಶಗಳು. ಹಾಗಾಗಿ ನಿರೂಪಣಾ ತಂತ್ರ ಹೇಗಿರಬೇಕು ಅನ್ನೋದು ಚೇತೋಹಾರಿಯಾಗಿರಬೇಕು. ಅಂದ್ರೆ ಓದುಗರನ್ನ ಇನ್ಸ್ಪೈರ್ ಮಾಡುವ ಕ್ರಮದಲ್ಲಿ ಪ್ರಬಂಧಗಳ ರಚನೆ ಬಹಳ ಮುಖ್ಯ. ಇದು ಒಂದು ಪುಟದ ಪ್ರಬಂಧದಿಂದ ಹಿಡಿದು PhD ಪ್ರಬಂಧಗಳವರೆಗೂ ಕೂಡ ಅನ್ವಯವಾಗುವಂತ ಒಂದು ಮಾತು ಅಥವಾ ತಂತ್ರ ಅಂತ ಹೇಳಿದ್ರು ಸರೇನೆ. ಇಲ್ಲಿ ಕೂಡ ಅಷ್ಟೇನೆ, ನಾನು ಯಾರಿಗೆ ಹೇಳ್ತಾ ಇದ್ದೇನೆ, ಸರಳವಾದಂತಹ ಭಾಷೆ, ನೇರ ನಿರೂಪಣೆ, ಅದಕ್ಕೆ ಪೂರಕವಾಗಿರತಕ್ಕಂತಹ ಅಂಕಿಅಂಶಗಳು, ಕೋಷ್ಟಕಗಳು, ನಕಾಶೆಗಳು, ಚಿತ್ರಗಳು, ಇನ್ನೇನಾದ್ರೂ ಅದಕ್ಕೆ ಪೂರಕವಾಗಿರತಕ್ಕಂಥ ಏನೇನು ಬೇಕನ್ನಿಸುತ್ತೋ ಅವೆಲ್ಲವನ್ನು ಕೂಡ ಬಳಸುವಂತಹ ಒಂದು ಪ್ರಯತ್ನವನ್ನ ಪ್ರಬಂಧಕಾರ ಮಾಡಬೇಕಾಗುತ್ತೆ. ಇದಿಷ್ಟು ಪ್ರಬಂಧಗಳ ಲಕ್ಷಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಪ್ರಬಂಧದಲ್ಲಿ ಎಷ್ಟು ಪ್ರಕಾರಗಳಿವೆ? ಇವತ್ತಿನ ಸಂದರ್ಭದಲ್ಲಿ ಪ್ರಬಂಧ ಅನ್ನುವಂಥದ್ದು ವಿಶೇಷವಾದಂಥ ಮತ್ತು ವಿಶಾಲವಾದಂಥ ಒಂದು ವ್ಯಾಪ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆದಾಗ್ಯೂ ಸಹ ನಾವು ಪ್ರಮುಖವಾಗಿ 2 ಪ್ರಕಾರಗಳನ್ನು ಗುರುತಿಸ್ತಾರೆ. ಒಂದು ವಸ್ತು ಆಧಾರಿತ ಪ್ರಬಂಧಗಳು, ಎರಡನೇದು ಸ್ವರೂಪ ಆಧಾರಿತ ಪ್ರಬಂಧಗಳು ಅಂತ ಹೇಳ್ತಾರೆ. ನಾನು ಅದನ್ನ ಸ್ವಲ್ಪ ಮತ್ತೊಂದಿಷ್ಟು ಯೋಚನೆ ಮಾಡಿದಾಗ ಸಂಶೋಧನಾ ಪ್ರಬಂಧಗಳನ್ನು ಇದಕ್ಕೆ ಭಿನ್ನವಾಗಿ ನೋಡಬಹುದಾ ಅನ್ನುವ ಒಂದು ಸಣ್ಣ ಯೋಚನೆ ಮಾಡಿದಾಗ ಅದು ಸರಿ ಅನ್ನಿಸ್ತು. ಹಾಗಾಗಿ ನಾನು ಸಂಶೋಧನಾ ಪ್ರಬಂಧಗಳು ಅನ್ನುವಂಥದ್ದನ್ನು ಕೂಡ ಪ್ರಬಂಧದ ಮುಂದುವರೆದ ಪ್ರಕಾರಗಳಾಗಿ ನಾನು ಅದನ್ನ ಇಲ್ಲಿ ಸೇರಿಸಿದ್ದೇನೆ. ಹಾಗಾದ್ರೆ ವಸ್ತು ಆಧಾರಿತ ಪ್ರಬಂಧಗಳು ಅಂದ್ರೆ ಏನು? ಅಂದ್ರೆ ನಾವು ಯಾವ ವಿಷಯದ ಮೇಲೆ, ಯಾವ ವಸ್ತುವಿನ ಮೇಲೆ ನಮ್ಮ ಬರವಣಿಗೆಯನ್ನ ಮಾಡ್ತಾ ಇದ್ದೇವೆ, ಅದು ವಸ್ತು ಆಧಾರಿತ. ವಸ್ತು ಅಥವಾ ವಿಷಯ ಆಧಾರಿತ ಎರಡೂ ಒಂದೇನೆ. ಅದರಲ್ಲಿ ಸಾಹಿತ್ಯನ, ವಿಜ್ಞಾನನ, ನಾನು ಈಗಾಗಲೇ ಹೇಳಿದ್ದೀನಿ, ಚರಿತ್ರೆಯೋ ಅಥವಾ ಪ್ರಕೃತಿ ವಿಷಯಾಧಾರಿತನೋ, ಕ್ರೀಡೆಗಳೋ, ಕಲೆನೋ, ಸಂಸ್ಕೃತಿನೋ, ರಾಜಕೀಯನೋ, ಕಾನೂನೋ, ಯಾವುದು ಬೇಕಾದರೂ ಆಗ್ಬಹುದು. ಒಂದು ಸಣ್ಣ ಬಟರ್ಫ್ಲೈ, ಒಂದು ಪತಂಗದಿಂದ ಹಿಡಿದು ವಿಶ್ವದ ಯಾವುದೇ ಮಹತ್ತರ ಘಟನೆಗಳವರೆಗೂ ಕೂಡ ಪ್ರಬಂಧಗಳನ್ನ ಬರೆಯುವಂತಹ ಪ್ರಯತ್ನಗಳು ನಡೀತಾನೆ ಇರ್ತವೆ. ಹಾಗಾಗಿ ಈ ಬಗೆಯ ಪ್ರಬಂಧಗಳನ್ನು ನಾವಿಲ್ಲಿ ವಸ್ತು ಆಧಾರಿತ ಅಂತ ಹೇಳಿ ನಾವು ಕರಿಬಹುದು ಅಂತ ನಾನು ಅಂದುಕೊಳ್ಳುತ್ತೇನೆ. ಹಾಗಾಗಿ ಇಲ್ಲಿ ಈ ವಸ್ತು ಆಧಾರಿತ ಪ್ರಬಂಧಗಳನ್ನ ಈಗಾಗಲೇ ಉದಾಹರಣೆ ಕೊಟ್ಟು ನಾನು ಸ್ವಲ್ಪ ಪ್ರಸ್ತಾಪ ಮಾಡಿದ್ದೇನೆ. ನಂತರ ಸ್ವರೂಪ ಆಧಾರಿತ. ನಿಜ, ನಮಗೆ ಈಗಾಗಲೇ ವಸ್ತು ತೀರ್ಮಾನ ಆಗಿದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಆ ವಸ್ತುವನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ, ಅದರಲ್ಲಿರುವಂತ ಕಂಟೆಂಟ್ ಅಥವಾ ಥೀಮ್ ಅಂತ ಏನ್ ಕರಿತೀವಲ್ಲ, ಆ ಥೀಮಿಗೆ ಅನುಗುಣವಾಗಿ ರಚನೆಗೊಳ್ಳುವಂತ ಪ್ರಬಂಧಗಳನ್ನ ನಾವು ಇಲ್ಲಿ ಗುರುತಿಸಬಹುದು ಅಂತ ಅಂದುಕೊಳ್ಳುತ್ತೇನೆ. ಅದರಲ್ಲಿ ಒಂದಷ್ಟು ಪ್ರಕಾರಗಳನ್ನ ನಮ್ಮ ಲೇಖಕರು ಗುರುತಿಸಿರೋದನ್ನೇ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಸುಮಾರು ಒಂದು 5-6 ಬಗೆಯನ್ನು ಇನ್ನೂ ಹೆಚ್ಚಿಗೆ ಅದು ವಿಸ್ತರಿಸ್ತಾ ಹೋಗಬಹುದು, ಇಲ್ಲ ಅಂತೇನಿಲ್ಲ. ನಾನು ಪ್ರಸ್ತುತ ಒಂದು 6 ಪ್ರಕಾರಗಳನ್ನು ಇಟ್ಕೊಂಡು ತಮ್ಮ ಜೊತೆಗೆ ಪ್ರಸ್ತಾಪ ಮಾಡುತ್ತೇನೆ. ಈ ಸ್ವರೂಪ ಆಧಾರಿತ ಪ್ರಬಂಧಗಳಲ್ಲಿ ಇಲ್ಲಿ ವರ್ಣನಾತ್ಮಕ ಪ್ರಬಂಧ ಅನ್ನುವಂಥದ್ದು ಮೊದಲಿಗೆ ಕಾಣಿಸಿಕೊಳ್ಳತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ವರ್ಣನೆ ಬಹಳ ಮುಖ್ಯ. ಈಗ ಉದಾಹರಣೆ ಪ್ರಕೃತಿ ವರ್ಣನೆ ಇರಬಹುದು. ಕುವೆಂಪುರವರ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಅಂತ ಹೇಳಿದಾಗ ಅಥವಾ ಮಲೆನಾಡಿನ ಸೌಂದರ್ಯದ ವರ್ಣನೆ ಅಂತ ಹೇಳಿದಾಗ ನಮಗೆ ಇಡೀ ಮಲೆನಾಡಿನ ಬಗ್ಗೆ ಕವಿ ತಾಳಿದ್ದಂಥ ಅಭಿಮಾನ, ಅವರಿಗಿದ್ದಂಥ ತನ್ಮಯತೆ, ಅವೆಲ್ಲವೂ ಕೂಡ ಕಾವ್ಯಗಳ ಮೂಲಕ ಹೇಗೆ ವ್ಯಕ್ತವಾಗಿದ್ದೇವೆ ಅನ್ನೋದನ್ನು ಇಟ್ಕೊಂಡೇ ನಾವಲ್ಲಿ ಬರೀತೀವಿ. ಅಥವಾ ಅದೇ ಮಹಾಕವಿಯ ರಾಮಾಯಣ ದರ್ಶನ್ ಕಾವ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಬರುವಂತ ವರ್ಣನೆಗಳು, ಅಲ್ಲಿ ಬರುವಂತ ಅರಣ್ಯದ ವರ್ಣನೆ, ಅದು ಹೇಗೆ ಮಲೆನಾಡಿನ ವರ್ಣನೆಯಾಗಿ ಕವಿಯನ್ನ ಹೇಗೆ ಕಾಡಿದೆ ಅನ್ನೋದನ್ನು ಕೂಡ ನಾವಿಟ್ಕೊಂಡು ಅಲ್ಲಿ ಪ್ರಬಂಧಗಳನ್ನ ಬರೀಬಹುದು. ಅಥವಾ ನಾವು ಮೈಸೂರಿನವರು, ಸದ್ಯ ಮೈಸೂರಿನ ನಮ್ಮ ನಾಡ ದಸರಾ ಹತ್ರ ಇದೆ, ನಮ್ಮ ದಸರಾ ವೈಭವನ ಕುರಿತಂತೆ ಪ್ರಬಂಧ ಬರೀರಿ ಅಂತ ಹೇಳಿದಾಗ ದಸರೆಯನ್ನ ವರ್ಣನಾತ್ಮಕವಾಗಿ, ಅಂದ್ರೆ ಈ ದಸರಾ ಪರಂಪರೆ ಬೆಳೆದು ಬಂದ ಬಗೆ ಹೇಗೆ, ಅಲ್ಲಿ ಏನೇನು ಆಚರಣೆಗಳು ನಡೀತವೆ, ಯಾವ ರೀತಿ ಮೆರವಣಿಗೆಗಳು ನಡೀತವೆ, ಜನಸಂದಣಿ ಹೇಗೆ ಸೇರುತ್ತೆ, ಅಲ್ಲಿ ಬರುವಂತ ಕಲಾವಿದರು, ಅವರ ಪ್ರದರ್ಶನಗಳು, ಇಡೀ ದಸರಾ ಮುಗಿಯುವವರೆಗೂ ಕೂಡ ನಡೀತಕ್ಕಂಥ
ಸಾಂಸ್ಕೃತಿಕ, ಸಾಹಿತ್ಯಿಕ, ಕಲಾ ಕಾರ್ಯಕ್ರಮಗಳು ಇವುಗಳ ಬಗ್ಗೆಲ್ಲ ನಾವು ವಿವರವಾದಂಥ ವರ್ಣನೆಗಳನ್ನು ಕೊಡ್ತಾ ಹೇಳಬಹುದು. ಅವುಗಳನ್ನು ನಾವು ವರ್ಣನಾತ್ಮಕ ಪ್ರಬಂಧಗಳು ಅಂತೇಳಿ ಗುರುತಿಸಬಹುದು ಅಂತ ಅಂದುಕೊಳ್ಳುತ್ತೇನೆ. ನಂತರ ವಿವರಣಾತ್ಮಕ ಪ್ರಬಂಧಗಳು. ಇಲ್ಲಿ ಸಾಮಾನ್ಯವಾಗಿ ಒಂದು ವಿಷಯ ವಿವರಿಸಬೇಕಾದ್ರೆ ನಮಗೊಂದು ಮಾಹಿತಿ ಸ್ಪಷ್ಟತೆ ಇರಬೇಕು. ಇಲ್ಲೇ ಇದ್ರೆ ನಾವು ಕೇವಲ ಸುಮ್ಮನೆ ನಾಮಕಾವಸ್ಥೆಗೆ ಹೇಳಿದ್ರೆ ಅದು ಪ್ರಬಂಧ ಅನಿಸೋದಿಲ್ಲ. ವರ್ಣನೆ ಬೇರೆ, ವಿವರಣೆ ಬೇರೆ. ವರ್ಣನೆ ಅಂದ್ರೆ ಒಂದು ವಿಷಯವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅದರನ್ನ ಹೆಚ್ಚು ಅದರ ಬಗ್ಗೆ ವೈಭವೀಕರಿಸುವಂಥದ್ದು. ಸ್ವಲ್ಪ ಮಟ್ಟಿಗೆ ಹೆಚ್ಚು ವೈಭವೀಕರಿಸೋದಂದ್ರೆ ಅದನ್ನ ಆ ಶಬ್ದ ಬಳಸಬಹುದು. ವಿವರಣೆಗಳು ಹಾಗಲ್ಲ. ವಿವರಣೆಗಳಿಗೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಬೇಕಾಗ್ತವೆ, ಅಂಕಿ ಅಂಶಗಳು ಬೇಕಾಗ್ತವೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ವ್ಯವಸಾಯದ ಸದ್ಯದ ಸ್ಥಿತಿಗತಿ ಅಂತ ಹೇಳಿದಾಗ ಇಡೀ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಟಾ ಕಲೆಕ್ಟ್ ಮಾಡಬೇಕಾಗತ್ತೆ. ಕೃಷಿ ಪದ್ಧತಿ ಹೇಗಿದೆ ಅನ್ನುವುದನ್ನ, ಇಂದಿನ ಕೃಷಿ ಸ್ಥಿತಿಗತಿಗಳು ಹೇಗಿದ್ದೇವೆ ಅನ್ನೋದನ್ನ, ಅದು ಬಯಲು ಭೂಮಿಯಲ್ಲಿ ಹೇಗಿದೆ, ಈ ನಂತರ ನೀರಾವರಿ ಪ್ರದೇಶಗಳಲ್ಲಿ ಹೇಗಿದೆ, ಬೆಳೆಗಳ ಸ್ವರೂಪ ಏನು, ಬೆಳೆಗಳ ಕ್ರಮ ಇತ್ಯಾದಿಗಳ ಬಗ್ಗೆ ನಮಗೆ ಸಾಕಷ್ಟು ಅಂಶಗಳು, ಅಂಕಿ ಅಂಶಗಳು ಸಮೇತ ಹೇಳಬೇಕಾದಂತ ಒಂದು ಪ್ರಯತ್ನ ಇಲ್ಲಿ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ನಮಗೆ ಇಲ್ಲಿ ವಿವರಣೆಗಳನ್ನ ನಾವು ಕೊಡಬೇಕಾದ್ರೆ ಅದಕ್ಕೆ ನಿಖರತೆ ಬಹಳ ಮುಖ್ಯ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಅಥವಾ ಈಗ ಉದಾಹರಣೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿನ ಹೈನುಗಾರಿಕೆ ಪದ್ಧತಿಗಳ ಬಗ್ಗೆ ಅಂತ, ಅಲ್ಲೂ ಕೂಡ ಅಷ್ಟೇ ಹೈನುಗಾರಿಕೆ ಮೈಸೂರಿನಲ್ಲಿ ಡೈರಿ ಸಿಸ್ಟಮ್ ಹೇಗಿದೆ, ಅಲ್ಲಿ ಪಶುಸಂಗೋಪನೆ ಯಾವ ರೀತಿ ಇದೆ, ಅದಕ್ಕೆ ಏನೇನು ಅನುಕೂಲಗಳಿದ್ದಾವೆ ಇತ್ಯಾದಿಗಳನ್ನೆಲ್ಲ, ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲು ಅಥವಾ ಮೈಮೂಲ್ ನಮಗೇನು ಸುತ್ತಮುತ್ತ ಈಗ ಮಂಡ್ಯ ಸುತ್ತಮುತ್ತ ಇರ್ತಕ್ಕಂಥ ಮೈಸೂರಿಂದ ಪ್ರತ್ಯೇಕ ಅಂತಂದ್ರೆ ಕೂಡ ನಾವು ಗುರುತಿಸಿ ಅಂಕಿ ಅಂಶಗಳನ್ನ ಅಲ್ಲಿವರೆಗೆ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಮಾಡಬೇಕಾಗತ್ತೆ. ನಂತರ ವಿಚಾರಾತ್ಮಕ ಪ್ರಬಂಧಗಳು. ಬಹುಶಃ ಇದನ್ನ ವೈಚಾರಿಕ ಪ್ರಬಂಧಗಳು ಅಂತ ಕರಿಬಹುದೇನು. ಏನು ವಿಚಾರಾತ್ಮಕತೆ? ಓದುಗನನ್ನ ಚಿಂತನೆಗೆ ಪ್ರೇರೇಪಿಸುವಂತ ರಚನೆಗಳು. ಅಂದ್ರೆ ಕೇವಲ ಸುಮ್ಮನೆ ಒಂದಿಷ್ಟು ಓದ್ಬಿಟ್ಟು ಇಟ್ಬಿಟ್ರೆ ಅಂತಲ್ಲ, ಓದಿದ ಮೇಲೆ ಆತನಿಗೆ ಆ ಪ್ರಬಂಧದ ವಿಷಯದ ಬಗ್ಗೆ ಯೋಚನೆ ಮಾಡುವ ಹಾಗೆ ಪ್ರೇರೇಪಣೆ ನೀಡಬೇಕು. ಅಂಥವುಗಳನ್ನ ವಿಚಾರಾತ್ಮಕ ಪ್ರಬಂಧಗಳು ಅಂತ ಕರೀತಾರೆ. ಈಗ ಉದಾಹರಣೆಗೆ ಬಹಳ ಗಂಭೀರವಾದಂಥ ಒಂದು ಬಿಸಿ ಚರ್ಚೆ ನಡೀತಾ ಇದೆ ನಮ್ಮ ಇಡೀ ದೇಶದಾದ್ಯಂತ. ಭಾರತದಲ್ಲಿ ಏಕರೂಪ ಕಾನೂನು ನಾಗರಿಕ ಸಂಹಿತೆ ಅಗತ್ಯತೆ ಇದೆಯೇ ಇಲ್ವೇ ಅನ್ನೋದರ ಬಗ್ಗೆ ಪರ ವಿರೋಧಗಳ ಚರ್ಚೆ ತುಂಬಾ ಗಂಭೀರವಾಗಿ ನಡೀತಾ ಇದೆ. ಅದನ್ನ ಆ ರೀತಿ ಪ್ರಬಂಧಗಳನ್ನ ಬರೆದ್ರೆ ಅದು ವಿಚಾರಾತ್ಮಕ ಪ್ರಬಂಧ. ಅದು ಮಾನ್ಯ ಅನ್ನಿಸ್ಬಹುದು, ಬಿಡಬಹುದು, ಅದು ಬೇರೆ ವಿಚಾರ. ಅದು ಅವರವ್ರ ವೈಯಕ್ತಿಕ ತಿಳುವಳಿಕೆಗಳನ್ನು ಅವಲಂಬಿಸಿ ಅಥವಾ ಅವರವರ ಆಲೋಚನೆಗಳನ್ನ ಅನುಸರಿಸಿ ತೀರ್ಮಾನಿಸಬಹುದು. ತೀರ್ಮಾನ ಪ್ರಶ್ನೆ ಇಲ್ಲ, ವಿಚಾರ ಮಾಡುವುದಕ್ಕೆ ಪ್ರೇರೇಪಣೆ ಕೊಡತಕ್ಕಂಥ ರೀತಿಯ ವಿಷಯವಾಗಿ ನಾವು ಅದನ್ನ ಗುರುತಿಸಬಹುದು. ಹಾಗೆಯೇ ಇಂದಿನ ಶಿಕ್ಷಣ ಕ್ರಮದಲ್ಲಿನ ಪಠ್ಯಕ್ರಮಗಳ ಲೋಪದೋಷಗಳ ಬಗ್ಗೆ, ಗುಣಾತ್ಮಕ ಸಂಗತಿಗಳ ಬಗ್ಗೆ ಇತ್ಯಾದಿಗಳು ಕೂಡ ವಿಚಾರಾತ್ಮಕ ಪ್ರಬಂಧಗಳೇ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ತವೆ ಅಥವಾ ಆ ರೀತಿ ನಿರೂಪಿಸಬಹುದು ಅವುಗಳನ್ನ. ನೆಕ್ಸ್ಟ್ ವಿಮರ್ಶಾತ್ಮಕ ಪ್ರಬಂಧಗಳು. ಇದು ಒಂದರ್ಥದಲ್ಲಿ ಒಂದು ವಿಷಯವನ್ನ ಮೌಲ್ಯಮಾಪನ ಮಾಡುವ ಕ್ರಮದಲ್ಲಿ ಕಂಡುಬರುವಂತಹ ಬರವಣಿಗೆ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಪ್ರತಿ ಭಾನುವಾರ ಬಹುತೇಕ ಪತ್ರಿಕೆಗಳಲ್ಲಿ ಕೃತಿಗಳ ಪರಿಚಯ ವಿಮರ್ಶೆ ಇರ್ತದೆ. ಯಾವುದೋ ಒಂದು ಕವನ ಸಂಕಲ ಪ್ರಕಟವಾಗುತ್ತೆ, ಒಂದು ನಾಟಕ ಕೃತಿನೋ ಇನ್ನೊಂದು ಯಾವುದೋ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ಪ್ರಕಾರದ ಕೃತಿ ಪ್ರಕಟವಾದಾಗ ಆ ಕೃತಿಯಲ್ಲಿರುವಂಥ ಗುಣಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳ ಒಂದು ಚರ್ಚೆಯಲ್ಲಿ ಇರ್ತದೆ. ಅಂದ್ರೆ ಕೃತಿ ಸಮರ್ಪಕವಾಗಿದೆಯೇ ಇಲ್ವೇ ಅಂತಂದೇಳಿ. ಒಂದು ವೇಳೆ ಅದೇನಾದರೂ ಅಸಮರ್ಪಕ ಅನಿಸಿದ್ರೆ ಅದರ ಬಗ್ಗೆ ಅಪಸ್ವರಗಳು ಕೂಡ ಬರೋದನ್ನು ನಾವು ನೋಡುತ್ತೀವಿ. ಅನೇಕ ಕೃತಿಗಳು ವಿವಾದಗಳನ್ನು ಹುಟ್ಟಾಕಿದ್ದಂಥದ್ದು ಇದೆ. ಕೊನೆಗೆ ಆ ಕೃತಿಗಳನ್ನ ಮುಟ್ಟುಗೋಲು ಹಾಕುವ ಪ್ರಯತ್ನಕ್ಕೆ ಕೋರ್ಟಿಗೆ ಹೋಗಿ ಆ ರೀತಿ ಹೋರಾಟ ಮಾಡಿದ ನಿದರ್ಶನಗಳು ಕೂಡ ಇವೆ. ಇವೆಲ್ಲ ಕೂಡ ವಿಮರ್ಶಾತ್ಮಕ ಪ್ರಬಂಧಗಳ ರಚನೆಗಳಲ್ಲಿ ನಾವು ಗುರುತಿಸಬಹುದು ಅಂದ್ಕೊಳ್ತೀನಿ. ಇನ್ನು ಇದಕ್ಕೆ ಉದಾಹರಣೆಗೆ ನೋಡೋದಾದ್ರೆ ಕುವೆಂಪುರವರ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರಗಳು ಅಥವಾ ಕಾರಂತರ ಕಾದಂಬರಿಗಳಲ್ಲಿ ಸ್ತ್ರೀ ಚಿತ್ರಣ ಇತ್ಯಾದಿ ನಾವು ಉದಾಹರಣೆಯಾಗಿ ಗಮನಿಸಬಹುದು ಅಂತ ಅಂದುಕೊಳ್ತೇನೆ ನಾವು. ನಂತರ ವೃತ್ತಾಂತಾತ್ಮಕ. ವೃತ್ತಾಂತ ಅಂತ ಹೇಳಿದ್ರೆ ಇದು ಅನುಭವ ಕಥನ ಅಂತ
ನಾನು ಇದನ್ನು ಕರಿಬಹುದು ಅಂತ ಅಂದ್ಕೊಳ್ತೇನೆ. ವೃತ್ತಾಂತ ಅಂದ್ರೆ ನನಗೆ ಗೊತ್ತಿರುವಂತ, ನನ್ನ ಅನುಭವಕ್ಕೆ ಬಂದಂತ ಸಂಗತಿಗಳನ್ನ ಅನುಲಕ್ಷಿಸಿ ನಾನು ಒಂದು ಪ್ರಬಂಧವನ್ನ ಬರೀತೇನೆ. ಸ್ವಾನುಭವ ಅಂತ ಹೇಳಿದ್ರೆ ಸರಿ ಅನಿಸುತ್ತೆ ಈ ಸಂದರ್ಭದಲ್ಲಿ. ಹೀಗಾಗಿ ಇದು ಅನುಭವಗಳ ನೇರ ನಿರೂಪಣೆಯಿಂದ ಕೂಡಿರುವಂತ ಒಂದು ಪ್ರಬಂಧದ ಪ್ರಕಾರ. ಇಲ್ಲಿ ಆ ನಿರೂಪಣೆ ಅನುಭವದ ರೂಪದಲ್ಲಿ ವ್ಯಕ್ತವಾಗುವುದರಿಂದ ಅಲ್ಲಿ ಅನುಭವವೇ ಜೀವಾಳ, ಜೊತೆಗೆ ನಿರೂಪಣೆಗೆ ಅಲ್ಲಿ ಅತ್ಯಂತ ಆಕರ್ಷಕ ಅನಿಸಿಕೊಳ್ಳತಕ್ಕಂಥದ್ದು. ಈಗ ಉದಾಹರಣೆಗೆ ನಾವೊಂದು ಪ್ರವಾಸಕ್ಕೆ ಹೋಗಿ ಬಂದೀವಿ. ಈಗ ಅನೇಕ ಜನ ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥವ್ರು ತಮ್ಮ ಪ್ರವಾಸ ಕಥನ ಕೃತಿಗಳನ್ನು ಸಾಕಷ್ಟು ಜನ ಬರೆದವರಿದ್ದಾರೆ. ಗುರೂರು, ಅಮೆರಿಕಾದಲ್ಲಿ ಗುರೂರು ಅಂತಂದೇಳಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಪ್ರವಾಸ ಕಥನ ಕೃತಿ ಇದೆ. ಬಹುಶಃ ಆ ರೀತಿ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಪ್ರವಾಸ ಕಥನ ಅಥವಾ ಪ್ರವಾಸ ಸಾಹಿತ್ಯದ ಬಹುದೊಡ್ಡ ಕೃತಿಗಳು ನಮಗೆ ಕಾಣಸಿಗುತ್ತವೆ. ಅವೆಲ್ಲವೂ ಕೂಡ ಅನುಭವ ಕಥನಗಳಾಗಿರ್ತಕ್ಕಂಥವು. ಅಥವಾ ನಾನು ಕಂಡ ಯಾವುದೋ ಒಂದು ನಾಡು, ಯಾವುದೋ ಒಂದು ಪ್ರದೇಶ, ನಾನು ಕಂಡಂಥ ಯಾವುದೋ ಒಂದು ಸನ್ನಿವೇಶ ಇತ್ಯಾದಿಗಳನ್ನು ಕೂಡ ಈ ವೃತ್ತಾತ್ಮಕ ಪ್ರಬಂಧಗಳ ಸಾಲಿನಲ್ಲಿ ಸೇರ್ಪಡಿಸಬಹುದು ಅಂತ ಅಂದುಕೊಳ್ಳುತ್ತೇನೆ. ಇನ್ನು ಕೊನೆಯದಾಗಿ ಕಾಲ್ಪನಿಕ ಪ್ರಬಂಧಗಳು, ಇವುಗಳನ್ನ ಲಲಿತ ಪ್ರಬಂಧಗಳು ಅಂತ ಕರೀತಾರೆ. ಹರಟೆ ಬರಹಗಳು, ಹಾಸ್ಯ ಬರಹಗಳು, ಒಂದು ಸಣ್ಣ ಸೂಕ್ಷ್ಮ ಎಳೆಯನ್ನು ಇಟ್ಟುಕೊಂಡು ಒಂದು ನೆಗ್ಲೆಕ್ಟೆಡ್ ಅನ್ನಬಹುದು ಅದು ವಿಷಯವನ್ನೇ ಇಂಪಾರ್ಟೆಂಟ್ ಆಗಿ ಹೇಗೆ ನೋಡಬಹುದು ಅನ್ನೋದಕ್ಕೆ ಈ ರೀತಿಯ ಪ್ರಬಂಧಗಳು ಅಲ್ಲಿ ನಮಗೆ ಅವಕಾಶ ಕೊಡುತ್ತವೆ. ಈ ಉದಾಹರಣೆಗೆ ನಮ್ಮಲ್ಲಿ ನೆಗಡಿಯ ಮೇಲೆ ಪ್ರಬಂಧ ಬರೆದಿರುವಂತ ದೊಡ್ಡ ದೊಡ್ಡ ಲೇಖಕರಿದ್ದಾರೆ. ಮೂಗಿನ ಬಗ್ಗೆ ಪ್ರಬಂಧ ಬರೆದಿರ್ತಕ್ಕಂಥವ್ರು ಇದ್ದಾರೆ. ಅನಂತರ ನಮ್ಮೂರ ರಸಿಕರು ಅನ್ನುವಂಥ ಕೃತಿ ಗುರೂರವ್ರದ್ದು. ಅವರ ಇಡೀ ಕೃತಿಯಲ್ಲಿನೇ ಅಲ್ಲಿ ಬಂದಿರುವಂಥ ಎಲ್ಲ ಲೇಖನಗಳು ಕೂಡ ಈ ಬಗೆಯ ಲಲಿತ ಸನ್ನಿವೇಶಗಳು ಒಳಗೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡುತ್ತೇವೆ. ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಅನ್ನುವಂಥ ಒಂದು ಪ್ರಬಂಧ ಇರಬಹುದು. ಆಮೇಲೆ ವಿ.ಸಿ. ಅವರ ಮಸಾಲ ದೋಸೆ ಮೇಲೆ ಬರೆದಿರ್ತಕ್ಕಂಥ ಪ್ರಬಂಧ, ರಾಗಿ ಮುದ್ದೆ ಮೇಲೆ ನಮ್ಮ ರಘುನಾಥರು ಬರೆದಿರುವಂಥ ಪ್ರಬಂಧ, ಇವೆಲ್ಲವೂ ಕೂಡ ನಮಗೆ ಕಾಲ್ಪನಿಕ ಮತ್ತು ಹಾಸ್ಯ ಅಥವಾ ಲಲಿತ ಪ್ರಬಂಧಗಳಾಗಿ ಕಾಣಿಸಿಕೊಳ್ಳುತ್ತವೆ. ಇನ್ನು ಸಂಶೋಧನಾ ಪ್ರಬಂಧಗಳು ಸಾಧ್ಯವಾದಷ್ಟು ಮಟ್ಟಿಗೆ ಅಕಾಡೆಮಿಕ್ ಆಗಿ ರಚನೆಗೊಳ್ಳುವಂಥವು, ಅಂದ್ರೆ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ನಲ್ಲಿ ರೂಪುಗೊಳ್ಳತಕ್ಕಂಥ ಪ್ರಬಂಧಗಳಾಗಿರುತ್ತವೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಖರತೆ, ಅಂದ್ರೆ ಉಳಿದಿರುವಂತಹ ಎರಡು ಪ್ರಕಾರಗಳಿಗಿಂತ ಭಿನ್ನವಾದಂಥ ರಚನಾ ಕ್ರಮ. ಯಾಕಂದ್ರೆ ಇವೆಲ್ಲವೂ ಕೂಡ ಅಧ್ಯಯನಶೀಲತೆಯ ಮೂಲಕವೇ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥವು. ಜೊತೆಗೆ ಒಬ್ಬರು ಮಾರ್ಗದರ್ಶಕರು ಇರ್ತಾರೆ, ಮೌಲ್ಯಮಾಪಕರು ಇರ್ತಾರೆ. ಹಾಗಾಗಿ ಸಂಶೋಧನಾ ಪ್ರಬಂಧಗಳು ಉಳಿದಿರುವಂತಹ ಪ್ರಬಂಧಗಳಿಗಿಂತ ಭಿನ್ನವಾಗಿರುತ್ತವೆ. ಅದರಲ್ಲೂ ಕೂಡ ವ್ಯಾಪ್ತಿಗೆ ತಕ್ಕಂತೆ ಅದರ ಸ್ವರೂಪಗಳು ಬೇರೆ ಬೇರೆಯಾಗಿರುತ್ತವೆ. ಲೇಖನ ರೂಪದಲ್ಲಿ ಬರ್ತಕ್ಕಂಥವು ಸಾಮಾನ್ಯವಾಗಿ 2 ಪುಟ 3 ಪುಟ, ಅವು ಅಂಕಣ ಬರಹಗಳಾಗಿ ಕೂಡ ಬರ್ತವೆ. ಕೆಲವು ರಿಸರ್ಚ್ ಜರ್ನಲ್ಸೇ ನಮ್ಮಲ್ಲಿ ಇದ್ದಾವೆ, ಕನ್ನಡದಲ್ಲೂ ಇದ್ದಾವೆ, ಇಂಗ್ಲಿಷಲ್ಲೂ ಇದ್ದಾವೆ ಹೆಚ್ಚಾಗಿ. ಅಲ್ಲಿ ರಿಸರ್ಚ್ ಜರ್ನಲ್ಸ್ಗಳಲ್ಲಿ ಲೇಖನ ರೂಪದ ಪ್ರಬಂಧಗಳನ್ನು ನಾವು ನೋಡ್ತೇವೆ. ಅದು ಕೃಷಿ ವಿಷಯದ ಮೇಲೆ ಇರಬಹುದು, ಯಾವುದೋ ಒಂದು ಹೊಸ ಸಂಶೋಧನೆ ಆಗಿರ್ತದೆ, ಯಾವುದೊಂದು ಹೊಸ ತಳಿಯನ್ನ, ಭತ್ತದ ತಳಿನೋ ಇನ್ನೊಂದು ಯಾವುದೋ ಒಂದು ಹಣ್ಣಿನ ತಳಿಯನ್ನು, ಮಾವಿನ ಹಣ್ಣಿನ ಹೊಸ ತಳಿಯನ್ನು ಅಲ್ಲಿ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ಸಂಶೋಧನೆ ಮಾಡಿದರೆ ಅದನ್ನ ಅಲ್ಲಿ ಲೇಖನ ರೂಪದಲ್ಲಿ ನಿರೂಪಿಸಿರುವಂತಹ ಪ್ರಬಂಧಗಳನ್ನು ನಾವಿಲ್ಲಿ ಗುರುತಿಸಬಹುದು. ಇನ್ನು ಸಂಶೋಧನಾ ಇದು ಸ್ವಲ್ಪ ಲೇಖನ ರೂಪಕ್ಕೆ ಸ್ವಲ್ಪ ವಿಸ್ತೃತವಾಗಿ ನಮಗೆ ಕಾಣಸಿಗ್ತಕ್ಕಂಥದ್ದು. ಇದು ಉದಾಹರಣೆಗೆ ತಂತ್ರಜ್ಞಾನದ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಾದ್ರೆ, ಇವತ್ತಿನ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಹೊಸ ಹೊಸ ಆ್ಯಪ್ಗಳ ಬಗ್ಗೆ ಸಾಮಾನ್ಯವಾಗಿ ಪತ್ರಿಕೆಗಳೆಲ್ಲ ಮಾಹಿತಿ ಬರ್ತಾ ಇರ್ತದೆ. ಸೊ ಅವುಗಳನ್ನು ನಾವು ಈ ಚೌಕಟ್ಟಿನಲ್ಲಿ ಗುರುತಿಸಬಹುದು ಅಂತ ಅಂದ್ಕೊಳ್ತೇನೆ. ನಿಬಂಧಗಳು ಅಂತ ನಮ್ಮಲ್ಲಿ ಇನ್ನೊಂದು ಪ್ರಯೋಗ ಇದೆ. ಪ್ರಬಂಧ, ನಿಬಂಧ ಒಂದು ಅರ್ಥದಲ್ಲಿ ಎರಡು ಒಂದೇ ಆದರೂ ಕೂಡ ಸ್ವಲ್ಪ ವ್ಯತ್ಯಾಸವನ್ನ ಗುರುತಿಸ್ತಾರೆ. ಇದನ್ನ ಡೆಸರ್ಟೇಷನ್ ರೈಟಿಂಗ್ಸ್, ಒಂದು ಡೆಸರ್ಟೇಷನ್ ವರ್ಕ್ಸ್ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಡೆಸರ್ಟೇಷನ್ ವರ್ಕ್ ಅಂತ ಅಸೈನ್ಮೆಂಟ್ ಅಂತ ಕೊಡ್ತೀವಲ್ಲ, ಅಸೈನ್ಮೆಂಟ್ ಸ್ವಲ್ಪ ಭಿನ್ನವಾಗಿರತಕ್ಕಂಥದ್ದು ನಿಬಂಧಗಳು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ನಂತರ ಪ್ರೌಢ ಪ್ರಬಂಧಗಳು, ಮಹಾಪ್ರಬಂಧಗಳು, ಇವು ಮುಖ್ಯವಾಗಿ PhD ಪ್ರಬಂಧಗಳಾಗಿರುತ್ತವೆ. ಅಂದ್ರೆ ಒಬ್ಬ ಸಂಶೋಧಕ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಆತ ಸಂಶೋಧನೆಯ ವಿಷಯವನ್ನ ನೋಂದಣಿ ಮಾಡಿಸಿ ಅಲ್ಲಿ ಇರುವಂತಹ ಮಾರ್ಗದರ್ಶಕರ
ಏನು ಅವರ ಸೂಚನೆಗಳನ್ವಯ ತನ್ನ ಅಧ್ಯಯನವನ್ನು ಕೈಕೊಂಡು ಕ್ಷೇತ್ರ ಕಾರ್ಯವನ್ನು ಮಾಡಿ ಆ ಪ್ರಬಂಧಗಳನ್ನು ರೂಪಿಸ್ತಾನೆ. ಕೊನೆಗೆ ಅದನ್ನು ಮೌಲ್ಯಮಾಪನ ಮಾಡಿ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೌಖಿಕ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. ಆ ನಂತರ ಆ ಪ್ರಬಂಧಕ್ಕೆ PhD ಪದವಿಯನ್ನು ಕೊಡಬೇಕೋ ಬೇಡವೋ ಅನ್ನುವಂಥ ಚರ್ಚೆ ಕೂಡ ನಡೆಯುತ್ತೆ. ಆ ರೂಪದ ಪ್ರಬಂಧಗಳನ್ನು ನಾವು ಇಲ್ಲಿ ಗುರುತಿಸಬಹುದು ಅನ್ನೋದನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಇಷ್ಟು ಈ ಪ್ರಬಂಧ ಬರವಣಿಗೆಗಳ ಬಗ್ಗೆ ತಮ್ಮೊಂದಿಗೆ ಪ್ರಸ್ತಾಪಿಸ್ತಾ ದಯವಿಟ್ಟು ತಾವು ಎಂದಿನಂತೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಜ್ಞಾನಮಿತ್ರ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ಉಪನ್ಯಾಸ ಸರಣಿಗಳಲ್ಲಿ ತಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ.